ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಎಲ್ಲರನ್ನು ಪ್ರೀತಿಯಿಂದ ಬಿಗಿದಪ್ಪಗೆಯಿಂದ ನಮಸ್ಕರಿಸುತ್ತಾ ಸ್ವಾಗತಿಸ್ತಾ ಇದ್ದೇನೆ. ಮುಂಜಾನೆ 5 ಗಂಟೆಗೆ ನಾನು ನನ್ನ ಮನೆಯನ್ನು ಬಿಟ್ಟು ಹೊರಟೆ. ವಿ ಅಸೆಂಬಲ್ಡ್ ಅಟ್ ಕೆನೋಪಿ ಹೋಟೆಲ್. ಕೆನೋಪಿ ಹೋಟೆಲ್ ನಮ್ಮ ಚಿತ್ರೀಕರಣದ ಸಮಯದಲ್ಲಿ ನಮಗೆ ಒಂದು ಅದೇನೋ ಹೇಳ್ತಾರಲ್ಲ, ಮಾತೃಸ್ಥಾನವನ್ನು ಕೊಡಬೇಕಾದಂತಹ ಜಾಗ ಅದು. ಆ ಜಾಗದಲ್ಲಿ ಎಲ್ಲರೂ ಸರಿಸುಮಾರು 5:15 ಹಾಗೆ ಸೇರಿದ್ವಿ. ನಾನು ಮತ್ತು ನನ್ನ ಟೀಮ್ ಫಸ್ಟು ಪುಟಣ ಅವ್ರನ್ನ ಕೇಳಿಕೊಂಡು, ಎಲ್ಲವೂ ರೆಡಿ ಇದೆಯಾ, ಎಲ್ರಿಗೂ ಹೇಳಿದ್ದೀರಾ, ಯಾವುದೇ ಥರದ ಒಂದು ಏರುಪೇರುಗಳು ಆಗೋದಿಲ್ಲ ತಾನೇ, ಎಲ್ಲರೂ ವಿ ಆರ್ ಲಿವಿಂಗ್ ನಾವು 5:15 ಅಂತಂದರೆ ಇಲ್ಲಿಂದ ನಾವು ಅಲ್ಲಿಗೆ ಹೋಗಬೇಕಾದ್ರೆ ಪ್ರಾಯಶಃ 1.5 hours ಮ್ಯಾಕ್ಸ್ ಬೈ 2 hours ನಾವು ಅಲ್ಲಿ ಇರಬೇಕಾಗತ್ತೆ. ದೇವರಾಜ್ ಸರ್ ಹೊರಟಿದಾರ, ಆದಿತ್ಯ ಸರ್ ಹೊರಟಿದಾರ, ಆ ಹುಡುಗ ಬದ್ರಿ ಏನೋನು ಹೊರಟಿದಾನ, ರವಿ ಅವ್ರು ಹೊರಟಿದಾರ. ಆಮೇಲೆ ನನಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾದಂತಹ ಆ ಒಂದು ದೃಶ್ಯಕ್ಕಿಂತ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು, ಜಿಪ್ಸಿ. ಯಸ್, ಪೊಲೀಸ್ ಜೀಪ್ ಒಂದು ಬೇಕಾಗಿತ್ತು, ಅದಕ್ಕೆ ನಾವು ಜಿಪ್ಸಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆ ಟೈಮ್ನಲ್ಲಿ ನಮಗೆ ತುಂಬಾ ಕಷ್ಟ ಅದು ಸಿಗ್ತಾ ಇಲ್ಲಪ್ಪ ಅಂದಾಗ, ಬಿಕಾಸ್ ಆಫ್ ಮಂಜು ಸರ್ ಆ್ಯಂಡ್ ಬಿಕಾಸ್ ಆಫ್ ಅದೇನೋ ಹೇಳ್ತಾರಲ್ಲ ಪುಟ್ಟಣ್ಣ ಮತ್ತು ನಮ್ಮ SPR ಕೃಷ್ಣಣ್ಣ ಅವರೆಲ್ಲ ಇದ್ರಲ್ಲ, ಇವರ ಒಂದು ಕೃಪಾ ಕಟಾಕ್ಷದಿಂದ ಒಂದು ಪೊಲೀಸ್ ಆಫೀಸರ್ ಜಿಪ್ಸಿ ನಮಗೆ ಸಿಕ್ತು. ಅವರು ಒಂದು ದಿನಕ್ಕೆ ನಮ್ಗೆ ಆ ಜಿಪ್ಸಿಯನ್ನು ಚಿತ್ರೀಕರಣಕ್ಕೆ ಕೊಟ್ಟಿದ್ದರು. ಆ ಜಿಪ್ಸಿಯು ದಟ್ ಈಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಲೈಮ್ಯಾಕ್ಸ್. ಅದು ಹೊರಟಿದ್ಯಾ, ಎಲ್ಲರೂ ಹೊರಟ್ರ ಅಂತ ಕೇಳಿಕೊಂಡೆ. ವಿ ಸ್ಟಾರ್ಟೆಡ್. 2 hour ಜರ್ನಿ ಕಣ್ರಿ. ಹೋಗಬೇಕಾದ್ರೆ ಹಿಂದ್ಗಡೆ ಒಂದು ಅಫ್ಕೋರ್ಸ್ ಅದಿರುತ್ತೆ ಪಾಪ, ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಸುಸ್ತಾಗಿರ್ತಾರೆ. ಏನಾಗಿರುತ್ತೆ ಅಂದರೆ, ಹಿಂದಿನ ದಿವಸದ ದೃಶ್ಯಗಳನ್ನೆಲ್ಲ ಎಡಿಟಿಂಗ್ ರಿಪೋರ್ಟ್ ಆಗಿರ್ಬೋದು, ಮಗದೊಂದಾಗಿರ್ಬೋದು, ಇಲ್ಲ ಟೇಕನ್ ಸೀನ್ಸ್ನೆಲ್ಲ ಒಂದು ಫೈಲ್ ಮಾಡಬೇಕಾಗುತ್ತೆ, ಬಿಕಾಸ್ ಅದು ಡಬ್ಬಿಂಗ್ ಬೇಕಾಗುತ್ತೆ, ಇಲ್ಲ ಅದರದ್ದು ಒಂದು ಫೇರ್ ಕಾಪಿ ಮಾಡಬೇಕಾಗುತ್ತೆ. ಈ ಥರದ್ರಲ್ಲಿ ಅವ್ರಿಗೆ ರಾತ್ರಿ ಹೊತ್ತು ಸ್ವಲ್ಪ ನಿದ್ದೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಪಾಪ ಹಿಂದ್ಗಡೆ ಇದ್ದಂತಹ ಅಮರ್ ಆಗಿರ್ಬೋದು, ದೇಸಾಯಿ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅಫ್ಕೋರ್ಸ್ ನಮ್ಮ ಶಿವ ಬಿಡಿ, ಅವ್ರು ಗಾಡಿ ಒಳಗೆ ಕೂತಿದ ತಕ್ಷಣ ಅಲ್ಲಿ ನಿದ್ದೆಗೆ ಹೊರಟೋಗ್ಬಿಟ್ಟಿದ್ರು. ಈ ಹುಡುಗರುಗಳು ಏನಿದ್ರು, ಅವರು ನಿದ್ದೆ ಮಾಡ್ಬೋದಾ ಮಾಡಬಾರ್ದಾ, ಏನಾಗುತ್ತೆ, ಡೈರೆಕ್ಟ್ ಹಿಂದೆ ಅಸಿಸ್ಟೆಂಟ್ಸ್ ಯಾವಾಗ ಕೂತಿರ್ತಾರೋ ಅವರಲ್ಲಿ ಒಂದು ಆತಂಕ, ಯಾವಾಗ ಡೈರೆಕ್ಟರ್ ನಮ್ಮನ್ನು ಹಿಂದೆ ತಿರುಗಿ ನೋಡ್ಬಿಡ್ತಾರೋ ಏನಾಗುತ್ತೋ ಈ ನಿಟ್ಟಿನಲ್ಲಿ ಹಂಗಂತಾರೆ ತಿರ್ಗಾ ಹಿಂಗೆ ಎದ್ದೇಳ್ತಾರೆ, ಹಂಗಂತಾರೆ ತಿರ್ಗಾ ಎದ್ದೇಳ್ತಾರೆ. ಐ ವಾಸ್ ಎಂಜಾಯಿಂಗ್ ದೋಸ್ ಸ್ಮಾಲ್ ಥಿಂಗ್ಸ್ ಬಿಕಾಸ್ ಐ ವಾಸ್ ರಿಮೆಂಬರಿಂಗ್ ಮೈ ಪಾಸ್ಟ್. ನನ್ನ ಹಿಂದಿನ ದಿನಗಳನ್ನು ನಾನು ಇದು ಮಾಡ್ತಾ ಇದ್ದೆ. ಬಟ್ ಆಗಿನ ದಿನಗಳಲ್ಲಿ ಏನು ಅಂತಂದರೆ, ನಾನು ಯಾವಾಗಲೂ ಆ ಕ್ಯಾಪ್ಟನ್ ಸೀಟ್ ಅಂತ ಹೇಳ್ತಾರಲ್ಲ, ಆ ಸೀಟ್ನಲ್ಲೇ ನಾನು ಜಾಸ್ತಿ ಕೂರ್ತಾ ಇದ್ದಿದ್ದು. ಡ್ರೈವರ್ ಪಕ್ಕದಲ್ಲಿ ನಾನು ಕೂರ್ತಾ ಇದ್ದೆ. ನಾನು ಯಾವುದೇ ಜರ್ನಿ ಆಗಿರಲಿ, ಇಲ್ಲ ಯಾವುದೇ ಒಂದು ಟ್ರಾವೆಲಿಂಗ್ ಪೀರಿಯಡ್ ಆಗಿರಲಿ, ಇಲ್ಲಿ ನಾನು ಮಲಗೋದಿರಲಿ, ಕಣ್ಣು ಸಹ ಮುಚ್ಚೋದಿಲ್ಲ. ಆ ಒಂದು ಅದೇನೋ ಹೇಳ್ತಾರಲ್ಲ, ಆ ಒಂದು ನಂಬಿಕೆ ನನ್ನ ಜೊತೆ ಬರ್ತಕ್ಕಂಥ ಪ್ರತಿಯೊಬ್ಬ ಡ್ರೈವರ್ಸ್ಗೂ ಇತ್ತು, ಬೇರೆಯವ್ರಿಗೂ ಇತ್ತು. ರವಿ ಮುಂದೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಗಾಡಿ ಹೋಗೋ ಟೈಮ್ನಲ್ಲಿ, ಇಲ್ಲ ನಾವು ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ಆರಾಮಾಗಿರ್ಬೋದು ಅನ್ನೋ ಒಂದು ನಂಬಿಕೆಯಲ್ಲೇ ಹಿಂದೆ ಇದ್ದಂಥವರು ನಿದ್ದೆ ಮಾಡ್ತಾ ಇದ್ದಂತಹ ಆ ಕಾಲ. ಇವಾಗ ನಾನು ಕ್ಯಾಪ್ಟನ್, ಡೈರೆಕ್ಟರ್, ಅಬೌವ್ ಆಲ್ ನನ್ನನ್ನು ನಂಬಿ 1.5 ಕೋಟಿ ರೂಪಾಯಿ ಹಾಕ್ತಾ ಇರೋಂತಹ ಆ 1.5 ಕೋಟಿಯ ಒಡೆಯ ನಾನೀಗ ಅದನ್ನೆಲ್ಲವನ್ನೂ ಕಾಪಾಡ್ಕೋಬೇಕು, ಭದ್ರ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಇರೋಬೇಕಾದ್ರೇ ವಿ ವರ್ ಟ್ರಾವೆಲಿಂಗ್ ಆನ್ ದ ಸ್ಪಾಟ್. ಎಲ್ಲೋ ಒಂದು ಕಡೆ ಐ ಥಿಂಕ್ ಮುಳ್ಬಾಗ್ಲ ಹತ್ರ ಹೋಗ್ತಾ ಇರಬೇಕಾದ್ರೆ ನಮ್ಮ ಮಂಜು ಸರ್ ಕಡೆಯಿಂದ ಒಬ್ಬ ಹುಡುಗ ಬಂದಿದ್ದಾರೆ, ತುಂಬ ಅದ್ಭುತವಾದ ಒಂದು ಡ್ರೈವರ್. ಆ ಹುಡುಗನ ಹೆಸರನ್ನು ನಾನು ಮರ್ತಿದ್ದೇನೆ. ಆ ಹುಡುಗನ ಗಾಡಿ ಆಕ್ಸಿಡೆಂಟ್ ಆಗೋಗಿತ್ತು. ಆ ಗಾಡಿಯಲ್ಲಿ ಐ ಥಿಂಕ್ ಇಟ್ ವಾಸ್ ಕೋಟೆ ಪ್ರಭಾಕರ್ ಅವರು ಇವರು ಅದಲ್ಲ, ದಟ್ ವಾಸ್ ಡಿಫ್ರೆಂಟ್. ಬೇರೆ ಯಾವುದೋ ಒಂದು ಟೀಮ್ ಇತ್ತು. ಆ ಟೀಮಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂತಹ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಯಾರೋ ಮುಂದ್ಗಡೆಯಿಂದ ಬಂದಂತಹ ವ್ಯಕ್ತಿ ಆ ಮುಂದ್ಗಡೆಯ ಒಂದು ಭಾಗಕ್ಕೆ ಜಜ್ಜಿ ಮುಂದೆ ಪಾಸ್ ಆಗಿಬಿಟ್ಟಿದ್ದಾನೆ. ಈ ಹುಡುಗರೆಲ್ಲ ಅಲ್ಲೇ ನಿಂತಿದ್ರು. ಆ್ಯಂಡ್ ದಟ್ ವಾಸ್ ಅ ಕಾಲೇಜ್ಗೆ ಅದನ್ನು ಗುದ್ಬಿಟ್ಟು ಹೊರಟೋಗಿದ್ರು. ಆ ಹುಡುಗನ ಸ್ವಂತ ಗಾಡಿ ಅದು. ಆ ನಿಟ್ಟಿನಲ್ಲಿ ನಮ್ಮ ಕಣ್ಣಿಗೆ ಕಂಡ ಕೂಡಲೇ ಇದೇನಪ್ಪ ಪರಮಾತ್ಮ, ಬೆಳಗ್ಗೆನೆ ಈ ರೀತಿಯಾದ ಒಂದು ಪರೀಕ್ಷೆ ಇಟ್ಬಿಟ್ಟೆ ನೀನು ಅಂತ ಹೇಳಿ ಆತಂಕದಿಂದ ಎಲ್ಲರೂ ಕೆಳಗಡೆ ಇಳಿದು, ಏನಾಯಿತು ಅಂತಂದರೆ, ಇಲ್ಲ ಅಣ್ಣ ಬರ್ತಾ ಇದ್ವಿ, ಅವ್ನಿಗೆ ಹಾರ ನೋಡಿದ್ವಿ, ಡಿಮ್ಮಂಡಿ ಹೊಡೆದ್ರು, ಅವನು ಕಾಣಲಿಲ್ಲ, ಬಂದು ಗುದ್ಬಿಟ್ಟು ಹೊಡೋಗ್ಬಿಟ್ಟ ಅಂತಂದರು. ಯಾರಿಗೂ ಏನೂ ಆಗಲಿಲ್ಲ ಅಂದರೆ ಯಾರಿಗೂ ಏನೂ ಆಗಿರಲಿಲ್ಲ. ಪುಣ್ಯಾತ್ಮ, ಆ ಪುಣ್ಯಕ್ಕೆ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಿ, ನೀನು ನಿನ್ನ ಗಾಡಿಯನ್ನು ಭದ್ರ ಮಾಡ್ಕೊ ಅಂತ ಹೇಳಿ ಆ ಗಾಡಿಯಲ್ಲಿದ್ದಂಥ 6 ಜನರಲ್ಲಿ 3 ಜನರನ್ನು ನಮ್ಮ ಗಾಡಿಗೆ ಎಳ್ಕೊಂಡ್ವಿ. ಇನ್ನು 3 ಜನರನ್ನ ಹೇಗಾರು ಮಾಡಿ ಅಲ್ಲಿಂದ ವಾಪಸ್ ಬೇರೆ ಯಾವುದೇ ಗಾಡಿ ಬಂದರೂ ಕಳಿಸ್ಕೊಡಪ್ಪ ಅಂತ ಹೇಳಿ ನಮ್ಮ ಗಾಡಿಯಲ್ಲಿ ಆ 3 ಪ್ಲಸ್ ನಾವೊಂದು 9 ಜನ ಅಡ್ಜಸ್ಟ್ ಮಾಡಿಕೊಂಡು ವಿ ಅಗೈನ್ ಟ್ರಾವೆಲ್ಡ್. ಎಲ್ಲ ಹೋಗಿ ಸರಿಸುಮಾರು ಐ ಥಿಂಕ್ ಇಟ್ ವಾಸ್
7:45 ಅನ್ಸುತ್ತೆ. ಎಸ್ 7, ಬಿಕಾಸ್ ಈ ಜಾಗದಲ್ಲಿ ಒಂದು ಅರ್ಧ ಗಂಟೆ ಬೇರೆ ನಮಗೆ ವೇಸ್ಟ್ ಆಯ್ತಲ್ಲ. 7:45ಗೆ ನಾವು ಸೈನೈಡ್ ಹಿಲ್ಸನ್ನು ತಲುಪಿದ್ವಿ. ನಾವು ತಲುಪೋ ಅಷ್ಟೊತ್ತಿಗೆ ನಮ್ಮ ಪುಟ್ಟಣ ಸರ್ ಹಿ ಹಸ್ ಡನ್ ಎ ಗ್ರೇಟ್ ಜಾಬ್. ಏನು ಅಂತಂದರೆ ಯೂನಿಟ್ ಅವ್ರು ಬಂದಿದ್ದರು, ಪ್ರೊಡಕ್ಷನ್ ಅವರು ಬರೀ ಒಂದು 4-5 ಫ್ಲಾಸ್ಕ್ಗಳನ್ನ ತೊಗೊಂಡು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಮುಳುಬಾಗ್ಲಿಂದ ಒಂದಷ್ಟು ಕಾಫಿ ಗೀಫಿ ಬನ್ನು ಬಿಸ್ಕೆಟ್ಸ್ ಎಲ್ಲ ತಂದಿದ್ರು. ದೇವರಾಜ್ ಸರ್ ಗಾಡಿ ಆನ್ ದ ವೇ ಅಂತ ಗೊತ್ತಾಯಿತು, ರವಿ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಆದಿತ್ಯ ಅವ್ರ ಗಾಡಿ ಆನ್ ದ ವೇ, ಎಲ್ಲರೂ ಇನ್ನು ಅಬ್ಬಬ್ಬ ಅಂದರೆ ಇನ್ನು 10-15 ನಿಮಿಷದಲ್ಲಿ ಬಂದ್ಬಿಡ್ತಾರೆ ಅಂತ ಗೊತ್ತಾಯಿತು. ವಿ ವರ್ ಆಲ್ ಹ್ಯಾಪಿ. ಈಗ ನಾನು ನನ್ನ ಸೀನನ್ನು ಫಸ್ಟ್ ನನ್ನ ಕ್ಯಾಮ್ರಾಮನ್ನಿಗೆ ಓದಿದೆ. ಕ್ಯಾಮ್ರಾಮನ್ ಓದಿ ಐ ಮೇಡ್ ಹಿಮ್ ಮೆಂಟಲಿ, ಅದೇನೋ ಹೇಳ್ತಾರಲ್ಲ, ಐ ಮೇಡ್ ಹಿಮ್ ಟು ಗೆಟ್ ಪ್ರಿಪೇರ್ಡ್, ಮೆಂಟಲಿ ಪ್ರಿಪೇರ್ ಮಾಡಿದೆ. ಏನು ಅಂತಂದರೆ ಇಷ್ಟು 4 ಪೇಜ್ಗಳ ದೃಶ್ಯಗಳನ್ನು ನಾವು ಒಂದು ದಿನ ಎಷ್ಟು ಗಂಟೆಗೆ ಶುರು ಆಗುತ್ತೋ ಅಲ್ಲಿಂದ ನಾವು ಸೂರ್ಯ ಮುಳುಗೋದ್ರೊಳಗೆ ಶೂಟ್ ಮಾಡಲೇಬೇಕು ಮ್ಯಾಥ್ಯೂ, ದಿಸ್ ಇಸ್ ಅ ಚಾಲೆಂಜ್ ಫಾರ್ ಅಸ್ ಅಂತಂದೆ. ಆ ನಿಟ್ಟಿನಲ್ಲಿ ಅವತ್ತು ನಾನು ಸ್ಟೆಡಿ ಕ್ಯಾಮನ್ನು ಕೂಡ ತರಿಸ್ಕೊಂಡಿದ್ದೆ. ಮಾಮೂಲಿ ನಮ್ಮ R3 ಕ್ಯಾಮ್ರಾ ಅಂತ ಏನಿರುತ್ತೆ ಅದ್ರ ಜೊತೆ ಸ್ಟೆಡಿ ಕ್ಯಾಮ್ನು ತರಿಸ್ಕೊಂಡಿದ್ದೆ. ಸ್ಟೆಡಿ ಕ್ಯಾಮ್ ನಮ್ಮ ಅಣಜಿ ನಾಗರಾಜ್ ಅವ್ರ ತಮ್ಮ ಸೇಫ್ಟಿ ಅಂತ ಹೇಳ್ಬಿಟ್ಟು ಅವ್ನಿಗೇನೋ ಕರೀತಾರೆ, ಆ ಹುಡುಗ ಬಂದಿದ್ದ. ಅವನ ಹಿಂದೆ ಇನ್ನೊಂದು ಅವನಿಗೆ ಅಸಿಸ್ಟೆಂಟಾಗಿ ಯಾರು ಬೇಕಿತ್ತು ಅವ್ರು ಬಂದಿದ್ರು. ಎಲ್ಲರೂ ಬಂದಿದ್ದಾರೆ, ಒಬ್ಬೊಬ್ಬರಾಗಿ ಇಳಿತಾ ಇದ್ದಾರೆ. ಕ್ಯಾಮ್ರಾಮನ್ ಇದಾನಲ್ಲ, ನಮ್ಮ ಆಪ್ರೇಟಿವ್ ಕ್ಯಾಮ್ರಾಮನ್, ಆ ವ್ಯಕ್ತಿ ಬಂದು ಅಣ್ಣ ರೀಲ್ ಕೊಟ್ಟರೆ ಲೋಡ್ ಮಾಡ್ಕೋತೀನಣ್ಣ ಅಂತಂದರು. ರೀಲ್ ಬಂದಿಲ್ಲ. ಕ್ಲೈಮ್ಯಾಕ್ಸ್ ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಚಿತ್ರೀಕರಣಕ್ಕೆ ಬೇಕಾದಂತಹ ಊಟ ಅಂತಲೇ ನಾವು ಕರಿತೀವಿ. ಅಂದರೆ ಕ್ಯಾಮ್ರಾ ಅದನ್ನ ನಮ್ಮ ತಾಯಿ ಅದಕ್ಕೆ ನಾವು ಅದಕ್ಕೆ ಊಟ ಕೊಡಲೇಬೇಕಲ್ಲ. ಊಟ ಯಾವುದು? ನೆಗೆಟಿವ್ ಕೊಡಬೇಕು. ನೆಗೆಟಿವ್ ಏನೋ ರೀಲ್, ಅದು 400 ಫೀಟ್ ಕ್ಯಾನ್. ಆ ಕ್ಯಾನ್ ಇನ್ನೂ ಬಂದಿಲ್ಲ ಅಂತಂದರು. ಪುಟ್ಟಣ ಅಂತಂದೆ. ಅಪ್ಪ ಬರ್ತಾ ಇದ್ದೀನಪ್ಪ, ತೊಗೊಂಡು ಬರ್ತಾ ಇದ್ದೀನಪ್ಪ, ಮಿಕ್ಕಿದೆಲ್ಲ ಬಂದಿದೆ ತಾನಪ್ಪ ಅಂತಂದೆ. ಅಣ್ಣ ಎಲ್ಲ ಬಂದಿದೆ, ಬೇಗ ಬನ್ನಿ, ಟೈಮ್ ಆಗೋಗ್ತದೆ, ಅದೊಂದಕ್ಕೋಸ್ಕರ ಯಾಕೆ ಈ ಥರ ಮಾಡಿದ್ರಿ ಅಂತಂದೆ. ಪುಟ್ಟಣ ಹಿಕ್ಕೇಮ್. ಪುಟ್ಟಣ ಬಂದರು, ಎಲ್ಲವೂ ಆಯಿತು, ರೀಲ್ ಕೊಟ್ಟರು, ಎಲ್ಲ ಆಯಿತು. ಸ್ಟಡಿ ಕ್ಯಾಮ್ಗೆ ಕ್ಯಾನ್ ಕೊಡಿ, ರೀಲ್ ಕೊಡಿ ಅಂತ ಕೇಳಿದರೆ ವೀಕ್ಷಕರೇ, ಹಿಯರ್ ನಿಜ ಹೇಳ್ತೀನಲ್ಲ, ಬೇಸರ ಆಗಿದ್ದು ಈ ಒಂದು ಸಂದರ್ಭದಲ್ಲಿ. ಹಿಂದಿನ ದಿನ ಮಂಜು ಅವರು ಮತ್ತು ಪುಟ್ಟಣ್ಣ ಅವರು ನಿಂತಿದ್ರು, ನಾವೆಲ್ಲ ಹೊರಟೋಗ್ಬಿಟ್ವಿ ಅಂತ ಹೇಳಿದ್ರಿ, ನೆನಪಿದೆಯಾ? ಅಲ್ಲಿ ನಮ್ಮ ಮಂಜು ಅವ್ರು ಏನು ಮಾಡಿದ್ದಾರೆ, ಅಣ್ಣ ಇವನು ಎಷ್ಟೇ ಹೇಳಿದ್ರು ಆ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಂದು ಕೆಲಸ ಮಾಡಿ ಅಣ್ಣ, ನಾನು ರೆಡಿ, ಕ್ಯಾನ್ ಕೊಡ್ತೀನಿ, ಅದೇನು ಶೂಟ್ ಮಾಡ್ಕೊಂಬರ್ತೀರೋ ಮಾಡ್ಕೊಂಬನ್ನಿ ಅಣ್ಣ ಅಂತ. ವೀಕ್ಷಕರೇ, ನನಗೆ ಕೊಟ್ಟಂತಹ ಅವತ್ತಿನ ಆ ಚಿತ್ರೀಕರಣಕ್ಕೆ ನನಗೆ ಕೊಟ್ಟಂತಹ, ನನ್ನ ಕ್ಯಾಮ್ರಾಗೆ ಕೊಟ್ಟಂತಹ ಆ ನೆಗೆಟಿವ್, ಇಟ್ ವಾಸ್ ಜಸ್ಟ್ 400 ಫೀಟ್. 7.5-8 ನಿಮಿಷದ ಆ ಒಂದು ದೃಶ್ಯವನ್ನು ಚಿತ್ರೀಕರಣ ಮಾಡೋದಕ್ಕೆ ನಾನು ರೆಡಿ. ಎಲ್ಲಿ ಸಾಲತ್ತೆ ವೀಕ್ಷಕರೇ? ಅಂದರೆ ದೇ ವರ್ ಮೆಂಟಲಿ ಪ್ರಿಪೇರ್ಡ್. ಈ ಕ್ಲೈಮ್ಯಾಕ್ಸ್ ಮಾಡಲೇಬಾರ್ದು. ಅಲ್ಲಿ ಹೊಡೆದಾಟ ನಡೀತು. ಹೊಡೆದಾಟ ನಡೆದಿದ್ದ ತಕ್ಷಣ ಜನ ಎದ್ಬಿಡ್ತಾರೆ. ಎದ್ದಿದ ತಕ್ಷಣ ಸಿನಿಮಾ ಆ ಹಾಲ್ನಲ್ಲಿ ಎಲ್ಲ ಇದೊಂದು ನಮ್ಮದು ಅದೊಂದು ದರಿದ್ರ ಪರಂಪರೆ. ಫೈಟ್ ಆಯಿತು ಅಂದ ತಕ್ಷಣ ಥಿಯೇಟರ್ಸ್ನಲ್ಲಿ ಲೈಟ್ಸ್ ಆನ್ ಮಾಡ್ತಾರೆ. ಯಾಕೆ ಸ್ವಾಮಿ? ಯಾಕೆ? ಬೇರೆ ಇನ್ನೇನು ಇಲ್ವಾ? ಆ ಒಂದು ಗೊಡ್ಡು ಇದಕ್ಕೇ ನೀವೆಲ್ಲ ಅಡಿಕ್ಟ್ ಆಗೋಗಿದ್ದೀರಾ. ಇವತ್ತು ನಾನು ಎಷ್ಟೋ ನೋಡಿದ್ದೀನಿ, ಒಬ್ಬ ಡೈರೆಕ್ಟ್ರ್ ಏನೋ ಅಂದ್ಕೊಂಡಿರ್ತಾನೆ ಕಣ್ರಿ, ಫೈಟ್ ಒಂದೇ ಅಲ್ಲ ರೀ, ಫೈಟ್ ಬಿಟ್ಟು ಬೇರೆ ಏನೋ ಇದೆ ಪ್ರಪಂಚದಲ್ಲಿ. ಇದನ್ನೇ ನಮ್ಮವರು ಅಂದ್ಕೊಂಡ್ಬಿಟ್ಟಿದ್ರು. ಫೈಟ್ ಆಗಿದ ತಕ್ಷಣ ಲೈಟ್ಸ್ ಆನ್ ಮಾಡಿಬಿಡ್ತಾರೆ, ಯಾರೂ ಇರೋದಿಲ್ಲ, ಹೊರಟ್ಬಿಡ್ತಾರೆ. ಇನ್ನೇನಕ್ಕೆ ಇವಂದು ಯಾವ ಇದು ಅಂತ ರಾಮಾಯಣ ಮಹಾಭಾರತ ಅಂತ ಜನ ಕೂತ್ಕೊಂಡು ನೋಡ್ತಾರೆ, ಹೊರಟ್ಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾನು ರೆಡಿ ಕಳಿಸಿದ್ರು ವೀಕ್ಷಕರೇ. 400 ಫೀಟ್ ಕ್ಯಾನ್. ಅಪ್ಪ ಸ್ಟಡಿ ಕ್ಯಾಮ್ಗೆಲ್ಲಪ್ಪ ತಂದೆ ಅಂತ ಕೇಳಿದ್ರೆ, ಅಪ್ಪ ಇಷ್ಟೇಪ್ಪ ಕೊಟ್ಟಿರೋದು ಅಂತಂದರು ಪುಟ್ಟಣ್ಣ. ವೀಕ್ಷಕರೇ, ಅವತ್ತು ಪ್ರಾಯಶಃ ನನ್ನ ಜೀವನದ ಎಲ್ಲ ಕೋಪಗಳನ್ನು ಒಂದು ತಕ್ಕಡಿಗೆ ಹಾಕಿದ್ರೆ ಅವತ್ತು ಬಂದಂತಹ ಕೋಪ ಇತ್ತಲ್ಲ, ಅದು ಮಾತ್ರ ತುಂಬ ಕೆಟ್ಟ ಕೋಪ. ಆಟ ಆಡ್ತಾ ಇದ್ದೀರಾ ಅಂತ ಕೇಳಿದೆ. ಯಾರ ಜೀವನದ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ಕೇಳಿದೆ. ಯಾರನ್ನ ನಂಬಿ ನಾನು ರೆಡಿ ಕ್ಯಾನನ್ನು ತಗೊಂಡು ಇನ್ನು ಹತ್ತತ್ರ ಒಂದು 100 ಕಿಲೋಮೀಟರ್ ದಾಟಿ ಬಂದು ಇವತ್ತು ಚಿತ್ರೀಕರಣಕ್ಕೆ ನಿಂತಿದ್ದೀರಾ ಪುಟ್ಟಣ್ಣ ಅಂತ ಕೇಳಿದೆ. ಅಪ್ಪ ನಾನು ಏನಪ್ಪ ಮಾಡಲಿದ್ರು? ಹೇಳಲಿಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಕೊಡಲ್ಲ ಅಂತ ಇದ್ದಾರಪ್ಪ. ನೀನು ನಾಳೆ ಹೋಗ್ತಾ ಇದೆಯಪ್ಪ, ಯುದ್ಧಕ್ಕೆ ನಿಂತ್ಕೋತಾ ಇದೆಯಪ್ಪ, ನಿನ್ನ ಆಯುಧಗಳಲ್ಲಿ ಏನು ಈ ಥರ ಇಲ್ಲಪ್ಪ, ಯು ಆರ್ ಗೋಯಿಂಗ್ ಟು ಬಿ ಎನ್ ಹ್ಯಾಂಡಿಕ್ಯಾಪ್ ಅಂತ ಒಂದು ಮಾತು ಹೇಳಿದ್ರ ಪುಟ್ಟಣ್ಣ ನೀವು ಅಂತ ತುಂಬಾ ಕಿರ್ಚಾಡಿದೆ, ತುಂಬಾ ಅರ್ಚಾಡಿದೆ. ಆ ಟೈಮು ಕರೆಕ್ಟಾಗಿ ದೇವರಾಜ್ ಸರ್ ಬಂದರು. ಇನ್ನು ಅವ್ರ ಮುಂದೆ ಮಾತಾಡಬಾರ್ದು. ನಾನು ಯಾವತ್ತೂ ಅಷ್ಟೇ ಹಿರಿಯರ ಮುಂದೆ ಒಂದು ದಿನಾನೂ ಮಾತಾಡ್ದವನಲ್ವೇ ಅಲ್ಲ. ಅವರಾಗಿರ್ಬೋದು, ನನ್ನ ಯಜಮಾನರಾಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಶಶಿಕುಮಾರ್ ಸರ್ ಆಗಿರ್ಬೋದು, ಜಗ್ಗೇಶ್ ಸರ್, ಇವರೆಲ್ಲ
ಆ ತಲೆಮಾರಿನವ್ರು ಇವರೆಲ್ಲ ಅತಿರಥ ಮಹಾರಥರು. ಇವ್ರ ಮುಂದೆ ನಾವೆಲ್ಲ ಕಿಚ್ಚಾಡ್ತಾ ನಿಂತುಬಿಡ್ತು ಅಂತಂದರೆ ಅಸಹ್ಯ ಆಗ್ಬಿಡುತ್ತೆ. ನಮ್ಮ ಒಂದು ಸೀಕ್ರೆಸಿ ಏನಿರುತ್ತೆ, ನಮ್ಮ ಒಂದು ಸೀಕ್ರೆಟ್ ಏನಿರುತ್ತೆ, ಅದನ್ನು ಬಿಚ್ಚಿಟ್ಟಂಗಾಗತ್ತೆ. ಆಗಬಾರ್ದು ಅಂತ ಸಡನ್ನಾಗಿ ಕೋಪವನ್ನು ಅದ್ಮಿಟ್ಕೊಂಡೆ. ಗುಡ್ ಮಾರ್ನಿಂಗ್ ರವಿ ಅಂತಂದರು. ಗುಡ್ ಮಾರ್ನಿಂಗ್ ಅಣ್ಣ ಅಂತಂದೆ. ಏನೋ ಎಲ್ಲ ರೆಡಿನಾ ಅಂತಂದರು. ಅಣ್ಣ ರೆಡಿ ಅಣ್ಣ, ನೀವು ಕಾಸ್ಟ್ಯೂಮ್ ಹಾಕ್ಕೊಂಬಿಟ್ರೆ ಅಂತ. ಓಕೆ ಅಂತಂದರು, ಹೊರಟ್ಬಿಟ್ರು. ಅವಾಗೆಲ್ಲ ಕ್ಯಾರವಾನ್ ಗೀರವನ್ನೆಲ್ಲ ಏನೂ ಇರಲಿಲ್ಲ ರೀ. ಪಾಪ ಒಂದು ಜಾಗಕ್ಕೆ ಹೋದರೆ ಅವರ ಅಸಿಸ್ಟೆಂಟ್ ಯಾರು ಇರ್ತಾರೆ, ಅವ್ರು ಲುಂಗಿಯನ್ನು ಹಾಗೆ ಹಿಡ್ಕೊಂಡು ನಿಂತ್ಕೋತು ಅಂತಂದರೆ ಅವ್ರ ಬಟ್ಟೆಗಳನ್ನ ಚೇಂಜ್ ಮಾಡ್ಕೋತಾರೆ ಅಂತ ದಿನಗಳು. ನೀವು ನೋಡಿರ್ಬೋದು ಸೈನೈಡ್ ಹಿಲ್ಸಲ್ಲಿ ಯಾವ ಗೂಡನ್ನ ಕೊಡೋಣ ಆರ್ಟಿಸ್ಟ್ಗಳಿಗೆ ಇಲ್ಲ ಅಲ್ವಾ. ಆ ನಿಟ್ಟಿನಲ್ಲಿ ಅವ್ರ ಪಾಪ ರೆಡಿ ಆಗೋದಕ್ಕೆ ಅಂತ ಹೋದರು. ಮತ್ತೆ ಶುರು ಆಯಿತು. ಈಗೇನು ಮಾಡೋಣ ಪುಟ್ಟಣ್ಣ? ಪಾಪ ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಪಾಪ ಆ ಜೀವ ಏನು ಮಾಡುತ್ತೆ? ಆತ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಹೊರತಾಗಿ ಪ್ರೊಡ್ಯೂಸರ್ ಅಲ್ವಲ್ಲ. ನಾನಂದೆ ಒಂದು ಫೋನ್ ಮಾಡಿ ಅಂತಂದೆ. ಪುಣ್ಯಾತ್ಮ ನಮ್ಮ ಮಂಜು ಅವರು ಫೋನನ್ನು ಆಫ್ ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದು ಫೋನನ್ನು ರಾಜಣ್ಣ ಅವ್ರಿಗೆ ಮಾಡಿ ಅಂತಂದೆ. ಪಾಪ ಆ ಜೀವ ಏನು ಮಾಡುತ್ತೆ? ಅವ್ರು ಬರ್ತಾ ಇದ್ದಾರೆ. ಅವರು ಆಲ್ಮೋಸ್ಟ್ ಆಲ್ ರಾಜಣ್ಣ ಅವ್ರೇನು ಅಂತಂದರೆ ಪ್ರತಿಯೊಂದು ಚಿತ್ರೀಕರಣ ಎಲ್ಲೆಲ್ಲಿ ನಡೀತಾ ಇತ್ತೋ ಆದಷ್ಟು ಬಂದು ನಿಂತು ನೋಡ್ತಾ ಇದ್ರು. ಒಂದು ದಿನ ಹೀಗೆ ಯಾವುದೋ ಒಂದು ದಿವಸ ನಾನು ಅವ್ರಿಗೂ ಬೈದ್ಬಿಟ್ಟಿದ್ದೆ. ಅವರು ಒಂಚೂರು ಯಾಮಾರಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ನಿಂತು ಯಾವುದೋ ಒಂದು ಜಾಗದಲ್ಲಿ, ಅದನ್ನು ನಿಮ್ಗೆ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ಆ ಜೀವ ಎಲ್ಲ ಕಡೆ ಬರ್ತಾಯಿತ್ತು. ಅವ್ರಿಗೆ ಫೋನ್ ಮಾಡಿ ಅಂತಂದೆ. ಅವ್ರಿಗೆ ಫೋನ್ ಮಾಡಿದ್ರೆ ಪುಟ್ಟಣ್ಣ ಮತ್ತು ರಾಜಣ್ಣ ಇಬ್ಬರು ಏನು ಅಂದರೆ ಅಣ್ತಮ್ಮಂದರು. ಪುಟ್ಟ ನನಗೇನು ಗೊತ್ತು ಪುಟ್ಟ, ನನಗೆ ಅವೆಲ್ಲ ಏನೂ ಗೊತ್ತಿಲ್ವಲ್ಲಪ್ಪ, ನೀನುಂಟು ಪ್ರೊಡ್ಯೂಸರ್ ಉಂಟು ಅಂತ ಅಂದ್ಬಿಟ್ರು ರಾಜಣ್ಣ. ಅಫ್ಕೋರ್ಸ್ ಹಿ ವಾಸ್ ನಾಟ್ ಇನ್ ದ ಗೇಮ್, ಹಿ ವಾಸ್ ಜಸ್ಟ್ ಎ ಸೈಲೆಂಟ್ ಪಾರ್ಟ್ನರ್, ಹಿ ವಾಸ್ ಎ ಸ್ಲೀಪಿಂಗ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ಬಟ್ ದ ವರ್ಕಿಂಗ್ ಪಾರ್ಟ್ನರ್, ಅದೇನೋ ಹೇಳ್ತಾರಲ್ಲ, ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತ ಇದ್ದಂತಹ ಒಂದೇ ಒಂದು ಜೀವ ಅಲ್ಲಿ ಸ್ವರೂಪ್ ಎಲ್ಲೋ ಇದ್ದಾರೆ, ಇಲ್ಲಿ ರಾಜಣ್ಣ ಸರ್ ಇದ್ರು, ಇಲ್ದಂಗೆ ಅವರೆಲ್ಲೋ ಇದ್ದಾರೆ. ಇದ್ದು ನಾನು ಮಾಡ್ತೀನಿ ಅಂತ ಬಂದಿದ್ಯಾರು ಅಂತಂದರೆ ಮಂಜು ಅವರು. ಮಂಜುಗೆ ಏನು ಮಾಡಿದ್ದಾರೆ? ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಹಿ ವಾಸ್ ನೋಯಿಂಗ್ ಇದು ಗಲಾಟೆ ಆಗತ್ತೆ, ಇದು ಫೋನ್ ಬರುತ್ತೆ ಅಂತ ಗೊತ್ತಿದ್ದೆ, ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಬಿಡ್ತಾರೆ ಆರಾಮಾಗಿ. ಸೊ ಫೋನ್ ಮಾಡಿ ಅಂತ ಎಲ್ಲ ಟ್ರೈ ಮಾಡಿದೆ. ನನಗೆ ಇನ್ಯಾರು ದಾರಿ ತೋರಿಸಲಿಲ್ಲ. ಅಪ್ಪ ಶೇಷ ಇವನೊಬ್ಬ ನನಗೆ ಎಲ್ಲ ಕಡೆ ಸಹಾಯ ಮಾಡ್ತಾ ಬಂದ. ಶೇಷ ಹಿಂಗೆ ಆಗ್ಬಿಟ್ಟಿದೆ ಶೇಷ, ಇವನು ಗೊತ್ತಾಗಲ್ವೇನೋ? ಇಲ್ಲ ಶೇಷ, ನೀನೇನು ಮಾಡ್ತೀವೋ ಗೊತ್ತಿಲ್ಲ, ಏನಾರು ಮಾಡು ಶೇಷ ಅಂತಂದೆ. ಅವನೇನು ಮಾಡ್ತಾನೆ ಪಾಪ? ಹೋದರೆ ಎಬ್ಬಿಸ್ಬೋದು, ಮಾಡ್ಬೋದು. ಮಂಜು ಏನಂತಾರೆ, ಕುತ್ಕೊಂಡು ಕೂತ್ಕೊಳ್ಳಲ್ಲ ಅಂತಂದರೆ ಮುಗ್ದೋಯ್ತು, ಫ್ರೆಂಡ್ಸ್ ಅಲ್ವಾ. ಬಟ್ ಹೇಳಬೇಕಾದ ಧರ್ಮ ನಾನು ಹೇಳಾಯಿತು, ನೀ ಏನಾರು ಮಾಡು ಅಂತಂದೆ. ಈ ಕಡೆ ಪುಟ್ಟಣ್ಣನ ಹತ್ರ ತಿರುಗ್ಬಿಟ್ಟು ದೆ ವಾಸ್ ನೋ ಅದರ್ ಗೋ. ವೀಕ್ಷಕರೇ, ಏನು ತೋರಿಸ್ತಾ ಇಲ್ಲ. ಒಬ್ಬೊಬ್ಬರಾಗಿ ಬಂದ್ಬಿಡ್ತಾ, ಆ ದಿನ ಬಂದ್ಬಿಟ್ರು, ಬದ್ರಿ ಬಂದ್ಬಿಟ್ರು, ಅಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ ಗಾಡಿ, ಅದು ಹೆಂಗೋ ಮಾಡ್ಕೊಂಡು ಹಿಂಗೋ ಮಾಡ್ಕೊಂಡು ಇನ್ನೊಂದು ಮಿಕ್ಕಿಂದ 3 ಜನ ಕರ್ಕೊಂಡ್ಬಂದ್ಬಿಟ್ರು. ಎಲ್ಲ ಎವ್ರಿ ಒನ್ ಇಸ್ ದೇರ್. ನೆಗೆಟಿವ್ ಇಲ್ಲ, ತಾಯಿ ಇಲ್ಲ ನನ್ನ ಜೊತೆ. ಒಂದು ಕಡೆ ಕ್ಯಾಮ್ರಾ ಪೂಜೆ ಆಗಬೇಕು, ಇನ್ನೊಂದು ಕ್ಯಾಮ್ರಾ ತಂದು ಪಕ್ಕದಲ್ಲಿ ಇಡ್ತಾ ಇದ್ದಾರೆ. ತೆಂಗಿನಕಾಯಿ ರೆಡಿ, ಹೂವು ರೆಡಿ, ಕರ್ಪೂರ ರೆಡಿ, ಎಲ್ಲವೂ ರೆಡಿ 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 ರೆಡಿ. ಆದರೆ ಏನು ಮಾಡಲಿ, ಏನು ಗೊತ್ತಾಗ್ತಿಲ್ಲ. ಒಂದು ಕ್ಯಾಮ್ರಾಗೆ ಮಾತ್ರ ಇದು ಫುಟೇಜ್ ಇದೆ, ಇನ್ನೊಂದು ಕ್ಯಾಮ್ರಾ ಹಾಗೆ ಪಾಪ ನಿಂತಿದೆ. ಅದು ಮಾಡಲೇಬಾರ್ದು. ಎರಡಕ್ಕೂ ನೆಗೆಟಿವ್ ಲೋಡ್ ಮಾಡಿ ಇಟ್ಟು ಪೂಜೆ ಮಾಡಿದ್ರೆ ತಾನೇ ಅದಕ್ಕೊಂದು ಲಕ್ಷಣ. ರವಿ ಐ ಆಮ್ ರೆಡಿ ರವಿ ಅಂತ ಆ ಕಡೆಯಿಂದ ಅವ್ರ ಕಾಲ್ ಬಂದ್ಬಿಡ್ತು, ದೇವರಾಜ್ ಸರ್ ರವಿ ನಾನು ರೆಡಿ ರವಿ ಅಂತ ಈ ಕಡೆ ಬಂದ್ಬಿಡ್ತು. ಸರ್ ನಾನು ರೆಡಿ, ಎಲ್ಲ ರೆಡಿ ಅಂತ ಇದ್ದಾರೆ, ನಾನು ರೆಡಿ ಇಲ್ಲ. ನನ್ನ ಕ್ಲೈಮ್ಯಾಕ್ಸ್ ಅದು ಚಿತ್ರೀಕರಣ ಆಗಬೇಕು, ಆಗ್ತಾ ಇಲ್ಲ. ಕಾರಣ ಇಷ್ಟೇ, ದೇ ವಾಸ್ ನೋ ಅದರ್ ಗೋ ಅಂತ ಹೇಳಿ ಪುಟ್ಟಣ್ಣನ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ಅಣ್ಣ ಒಂದು ಕೆಲಸ ಮಾಡಿ ಅಣ್ಣ, ಇಲ್ಲೆಲ್ಲರೂ ಒಂದು 25 ಲೀಟ್ರ್ ಸೀಮೆಣ್ಣೆ ಸಿಗತ್ತಾ ನೋಡಿ ಅಂತಂತೆ. 25 ಲೀಟ್ರ್ ಸೀಮೆಣ್ಣೆ ಸಿಗತ್ತಾ? ಅದೊಂದು ಡಬ್ಬಕ್ಕೆ ಹಾಕ್ಕೊಂಡು ಬೇಗ ತೊಗೊಂಬನ್ನಿ ಅಂತಂದೆ. ಅಪ್ಪ ಯಾಕಪ್ಪ ಅಂತಂದರು. ತೊಗೊಂಬನ್ನಿ ಪುಟ್ಟಣ ತಂದುಬಿಟ್ಟು ಕ್ಯಾಮ್ರಾ ಇರುತ್ತಲ್ಲ, ಆ ಕ್ಯಾಮ್ರಾ 400 ಅಡಿಲಿ ಶೂಟ್ ಮಾಡಿ ನನ್ನ ಮೇಲೆ ಸೀಮೆಣ್ಣೆನ ಹುಯ್ದು ಇವತ್ತು ನಾನು ಈ ಸೈನೈಡ್ ಹಿಲ್ಸ್ನಲ್ಲಿ ಸತ್ತು ಹೋಗ್ತೀನಿ ಪುಟ್ಟಣ. ಇವತ್ತು ನಾನು ಸಾಯ್ತೀನಿ. ಉಳಿದಿರೋ ಅಷ್ಟೋ ಇಷ್ಟೋ ಶವವನ್ನು ತೊಗೊಂಡು ಹೋಗಿ ನನ್ನ ಮನೆಗೆ ತಲುಪಿಸ್ಬಿಡಿ. ಈ ಕ್ಲೈಮ್ಯಾಕ್ಸ್ ಇಲ್ಲದೆ ಹೋದರೆ ಪುಟ್ಟಣ ಈ ಸಿನಿಮಾ ವೇಸ್ಟ್. ಈ ಕ್ಲೈಮ್ಯಾಕ್ಸ್ ಇಲ್ಲದೆ ಹೋದರೆ ಪುಟ್ಟಣ ಡೆಡ್ಲಿ ಸೋಮ ಇಸ್ ವೇಸ್ಟ್. ಈ ಕ್ಲೈಮ್ಯಾಕ್ಸ್ಗೋಸ್ಕರನೇ ನಾನು ಈ ಪಿಕ್ಚರ್ ಮಾಡ್ತಾ ಇರೋದು ಪುಟ್ಟಣ್ಣ. ಅಣ್ಣ ಅಣ್ಣ ಅಣ್ಣ, ಬಿಕಾಸ್ he was backing me like anything, like a father, like a mother, like a brother, like a real producer. ಅವ್ರ ಹತ್ರನೇ ನಾನು ಎಲ್ಲವನ್ನು ಹೇಳ್ಕೋಬೇಕು ವೀಕ್ಷಕರೇ, ಅವ್ರ ಹತ್ರನೇ ಎಲ್ಲವನ್ನು ಹೇಳ್ಕೋಬೇಕು. ಆ ನಿಟ್ಟಲ್ಲಿ ಹೇಳಿದೆ, ಎಲ್ಲವೂ ಆಯಿತು. ಆದಮೇಲೆ ತಂದುಕೊಟ್ಬಿಡಿ, ಹಾಕ್ಕೊಂಡ್ಬಿಡ್ತೀನಿ ಅಂತ ಅಂದ ತಕ್ಷಣ, ಪಾಪ ಹಾಗೆಲ್ಲ ಅನ್ಬೇಡಪ್ಪ, ಒಂದು ಕೆಲಸ ಮಾಡಪ್ಪ, ನೀನು ಆ 400 ಅಡಿಲಿ ಕೆಲಸ ಸ್ಟಾರ್ಟ್ ಮಾಡಪ್ಪ, 400 ಅಡಿಲಿ ಕೆಲಸ ಸ್ಟಾರ್ಟ್ ಮಾಡು, ನಾನು ಹೆಂಗಾರು ಮಾಡ್ತರ್ತೀನಿ. ಹಟ್ಸ್ ಆಫ್ ಟು ಪುಟ್ಟಣ್ಣ, ನಾನು ಹೆಂಗಾರು ಮಾಡ್ತರ್ತೀನಪ್ಪ.
ಅವನು ಕೊಡದೆ ಹೋದ್ರು, ಮಂಜಾಕ್ ಕೊಡದೆ ಹೋದ್ರು, ನಾನು ನನ್ನ ದುಡ್ಡು ಹಾಕ್ತರ್ತೀನಪ್ಪ. ದಟ್ ವಾಸ್ ದ ಗ್ರೇಟ್ನೆಸ್ ಆಫ್ ಪುಟ್ಟಣ್ಣ. ಓಡ್ತು ಆ ಜೀವ. ವೀಕ್ಷಕರೇ, 7:30 ಗಂಟೆಗೆ ನಾವೆಲ್ಲ ಸೇರಿ ಅಬ್ಬಬ್ಬ ಅಂದರೆ 8 ಗಂಟೆಗೆ ನನ್ನ ಕ್ಯಾಮ್ರಾ ಶುರು ಆಗಬೇಕಾಯ್ತು ವೀಕ್ಷಕರೇ. 9:45 ಆಗೋಯ್ತು. ಕ್ಲೈಮ್ಯಾಕ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಪುಟ್ಟಣ್ಣ ಸೈನೈಡ್ ಹಿಲ್ಸಿಂದ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ಕ್ಯಾನ್ಸ್ ತೊಗೊಂಡು ತಿರ್ಗಾ ನಮಗೆ ವಾಪಸ್ ಬರಬೇಕು. ಎಷ್ಟು ಟೈಮ್ ಆಗುತ್ತೆ? ಈ ಟೈಮ್ನಲ್ಲಿ ನಾನು ಬರೀ 400 ಫೀಟ್ ಇಟ್ಕೊಂಡು ಕೆಲಸ ಮಾಡಬೇಕು. 400 ಫೀಟ್ ಎಷ್ಟೊತ್ತು ಬರುತ್ತೆ ಗೊತ್ತಾ ವೀಕ್ಷಕರೇ? ಅಬ್ಬಬ್ಬಾ ಶೂಟ್ ಮಾಡಿದ್ರೆ ಎಲ್ಲವನ್ನೂ ಮಾಡಿದ್ರು ಕೂಡ ಹಾರ್ಡ್ಲಿ 1 to 1.5 hour ಟಕ್ ಅಂತ ಹೊರಟೋಗುತ್ತೆ. ಯಾವುದೋ ಒಂದು ಲೆಂತಿ ಶಾರ್ಟ್ ಇಟ್ಬಿಟ್ರೆ, ಒಂದು 48 ಫ್ರೇಮ್ಸ್ನ ಇಟ್ಕೊಂಡು ಒಂದು ಲೆಂತಿ ಶಾರ್ಟ್ ಹಂಗೆ ಕಂಪೋಸ್ ಮಾಡಿಬಿಡ್ತು ಅಂತಂದರೆ ಅಷ್ಟೇ ಹೊಡಾಯ್ತು, ಸುತ್ತು ಬಿಡುತ್ತೆ. ಅದು ಸುಮ್ಮನೆ ಹಂಗೆ ಎಳ್ಕೊಂಡ್ಬಿಡುತ್ತೆ. ನಾರ್ಮಲ್ ಫ್ರೇಮ್ಸ್ ಅಂದರೂ ಕೂಡ ಅಬ್ಬಬ್ಬ ಅಂತಂದರೆ ಒಂದು ಬ್ಯೂಟಿಫುಲ್ ಆಗಿ ಪುಟ್ಟ ಪುಟ್ಟ ಚಿಕ್ಕ ಚಿಕ್ಕ ಶಾರ್ಟ್ಸ್ಗಳು ತೆಗಿತೀನಿ ಅಂತಂದರು ಅಬ್ಬಬ್ಬ 1.5 hour ನನ್ನ ಶೂಟಿಂಗ್ನ ನಾನು ಸಾಗಿಸಬಲ್ಲೆ. ಆದರೆ ಮಿಕ್ಕಿದ ಟೈಮ್ ಆ ಟೈಮಲ್ಲಿ ಬರಬೇಕು. ಈ ಟೈಮಲ್ಲಿ ಬರಬೇಕಾದ್ರೆ ಅಲ್ಲಿ ಮಂಜು ಇನ್ನೇನೆಲ್ಲ ಮಾತಾಡ್ತಾರೆ. ಆ ಮಂಜು ಇನ್ನೇನ ನಂಗೆ ಕ್ಯಾನ್ ಕೊಡೋದೇ ಇಲ್ಲ ಅಂತಂದರೆ ಪುಟ್ಟಣ್ಣ ತಿರ್ಗಾ ಪ್ರಸಾದ್ ಲ್ಯಾಬಿಗೆ ಹೋಗಬೇಕು, ಕಂಠೀರವ ನಗರ, ಅಲ್ಲಿ ಹೋಗಿ ತರಬೇಕು. ಹಿಂದಿನ ದಿನ ಹೇಳಿದಂತಹ ವ್ಯಕ್ತಿ 75,000 ವೇಸ್ಟ್ ಅಂದಂತಹ ವ್ಯಕ್ತಿ ಇವತ್ತು 30,000 ರೂಪಾಯಿ ಕೊಟ್ಟು ಇಲ್ಲ 40,000 ರೂಪಾಯಿ ಕೊಟ್ಟು ಇನ್ನೊಂದು 4 ಕ್ಯಾನ್ ಕಳಿಸ್ತಾರಾ? ಇದಲ್ವಾ ಪ್ರಶ್ನೆ ನನಗೆ. ಹೀಗಿರಬೇಕಾದ್ರೇ ವಿಧಿ ಇಲ್ಲದೆ ಒಂದು ಕ್ಯಾಮ್ರಾನ ನಮಸ್ಕಾರ ಮಾಡಿ ಇನ್ನೊಂದು ಕ್ಯಾಮ್ರಾಗೆ ವಿತೌಟ್ ನೆಗೆಟಿವ್ ಪೂಜೆಯನ್ನು ಮಾಡಿ ಐ ಸ್ಟಾರ್ಟೆಡ್ ಮೈ ಕ್ಲೈಮ್ಯಾಕ್ಸ್. ತುಂಬ ಆಸೆ ಪಟ್ಟಿದ್ದೀನಿ ವೀಕ್ಷಕರೇ, ತುಂಬ ಆಸೆ ಪಟ್ಟಿದ್ದೀನಿ. ಎಷ್ಟೋ ಜನ ಹೇಳ್ಬೋದು, ಯೋ ಏನಯ್ಯ ಒಂದು ಸಿನಿಮಾನೇ ಇಟ್ಕೊಂಡು ಸಾಕ್ರಪ್ಪ. ನಾನು ಎಷ್ಟೋ ಸರಿ ಹೇಳ್ತಾ ಬಂದಿದ್ದೀನಿ, ಯು ಡೋಂಟ್ ನೀಡ್ ಟು ಪ್ರೂವ್ ದೆನ್ ಅಂಡ್ ದೇ ದಟ್ ಯು ಆರ್ ಎ ಫಾದರ್ ಅಂತ. ಅದೇ ದೆರ್ ಇಸ್ ನೋ ನೀಡ್ ಟು ಪ್ರೂವ್ ದೆನ್ ಅಂಡ್ ದೇ ದಟ್ ಯು ಆರ್ ಎ ಡೈರೆಕ್ಟರ್ ಅಂತ. ದೆರ್ ಇಸ್ ನೋ ನೀಡ್ ಟು ಪ್ರೂವ್ ದಟ್ ಯು ಆರ್ ಎ ದೆನ್ ಅಂಡ್ ದೇ ದಟ್ ಯು ಆರ್ ಎ ಸೈಂಟಿಸ್ಟ್. ದೆನ್ ಅಂಡ್ ದೇ ದಟ್ ಆಗೋಯ್ತು. ದಟ್ ಫಸ್ಟ್ ಒಂದು ಮೊದಲನೆಯ ಸ್ಪರ್ಶ ಇದೆಯಲ್ಲ, ಅದೇ ಕಣ್ರಿ ಜೀವನ. ಮೊದಲನೆಯ ಆ ಒಂದು ಗೆಲುವಿದೆಯಲ್ಲ, ಅದೇ ಕಣ್ರಿ ಜೀವನ. ನನಗೆ ರೀ, ನಾನು ಬೇರೆಯವ್ರದ್ದು ಹೇಳ್ತಾ ಇಲ್ಲಪ್ಪ. 15 ವರ್ಷ ಆದರೂ ನೋಡಿ ನಾನು ಎಷ್ಟು ಚೆನ್ನಾಗಿ ಮೆಲುಕುಗಳನ್ನು ಹಾಕ್ಕೊಂಡ್ಬರ್ತಾ ಇದ್ದೀನಿ. ಅದೊಂದೇ ಅಲ್ಲ, ಎಲ್ಲ ಚಿತ್ರಗಳು ನನ್ನ ಮಕ್ಕಳಿದ್ದಾಗೆ ಬರ್ತಾ 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 ಎಲ್ಲವನ್ನು ಹೇಳ್ತಾ ಹೋಗ್ತೇನೆ. ಗಂಡ ಹೆಂಡತಿ ಆಗಿರ್ಬೋದು, ಮಾದೇಶ ಆಗಿರ್ಬೋದು. ಯಾಕೆ ಅಂತಂದರೆ ಪ್ರೀತಿಸಿ ಮಾಡಿದಂತಹ ಎಲ್ಲ ಚಿತ್ರಗಳು ಇದು ಕಾಟಾಚಾರಕ್ಕೆ ಮಾಡಿದಂತಹ ಸಿನಿಮಾಗಳಲ್ಲ. ಆ ನಿಟ್ಟಿನಲ್ಲಿ ಆ ಕ್ಲೈಮ್ಯಾಕ್ಸ್ ಬೇಕೇ ಬೇಕು ಬೇಕೇ ಬೇಕು ಅಂತ ಹೇಳಿ ಹಾತುರದಿಂದ ತೆಗೆದಂತಹ ಕ್ಲೈಮ್ಯಾಕ್ಸ್ ಅದು. ಮ್ಯಾಥ್ಯೂಗೆ ಹೇಳಿದೆ, ಕಂದ ಇದು ಮೇಲಿಂದ ಮೇಲೆ ಪರೀಕ್ಷೆ ಆಗ್ತದೆ ನನಗೆ, ನೀನೊಬ್ಬ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದರೆ ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳಿದ ತಕ್ಷಣ ಕ್ಯಾಮ್ರಾ ಸ್ಟಾರ್ಟ್ ಆಗುತ್ತಲ್ಲ, ಅದಾದಮೇಲೆ ಆ್ಯಕ್ಷನ್ ಅನ್ನೋದ್ರೊಳಗೆ ಒಂದಷ್ಟು ಹೊಟ್ಟೋಗುತ್ತೆ, ಒಂದಷ್ಟು ಫೀಟ್ ಹೋಗ್ಬಿಡುತ್ತೆ. ಅಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು ನಾನು ಮ್ಯಾಥ್ಯೂರಾಜನ್ ಏನು ಗೊತ್ತಾ ವೀಕ್ಷಕರೇ, ನಮಗೆ ನಾವು ಕಲ್ತ್ಕೊಂಡಂತಹ ಪಾಠ ಕ್ಯಾಮ್ರಾ ಅಲ್ಲೇ ಫಸ್ಟ್ ಶಾಟ್ ಏನು ಅಂತಂದರೆ ರಣಹದ್ದಿನ ಆ ಶಾಟ್ ಇದೆಯಲ್ಲ, ಅದು ನಾವು ಸಂಜೆ ಟೈಮ್ನಲ್ಲಿ ಮ್ಯಾಥ್ಯೂ ಪಾಪ ಎಲ್ಲೋ ಒಂದು ಕಡೆ ತೆಗೆದಿದ್ದದು. ಜೀಪ್ ಬರುತ್ತಲ್ಲ, ಜಿಪ್ಸಿ ಬರುತ್ತಲ್ಲ, ಅದನ್ನು ಓಡಿಸಿದ್ದು ಯಾರು ಅಂತ ಗೊತ್ತಾ ವೀಕ್ಷಕರೇ? ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ಆ ಹುಡುಗ ಹೆಂಗೆ ಪ್ರಿಪೇರ್ ಆಗಿ ಕಳಿಸ್ದೆ ಅಂತಂದರೆ, ಇದು ಜಿದ್ದಿತ್ತಲ್ಲ, ಈ ಹಪಾಹಪಿ ಇತ್ತಲ್ಲ, ಈ ನೋವಿತ್ತಲ್ಲ, ಅವನು ಒಂದೇ ಮಾತು ಹೇಳ್ದೆ, ಆಕ್ಸಲೆಲ್ಲ ಕಟ್ಟಾಗ್ಬಿಡ್ಬೇಕು ನನ್ನ ಮಗಂದು, ಆ ಸ್ಪೀಡಲ್ಲಿ ಬಾ ಅಂತಂದೆ. ಆ ಸ್ಪೀಡಲ್ಲಿ ಬಂದು ಈ ಸ್ಪಾಟಿಗೆ ಬಂದು ನಿಂತ್ಕೋಬೇಕು ಅಂತಂದೆ. ನೀವು ಇವತ್ತು ನೋಡಿ ಜಿಪ್ಸಿ ಹಂಗೆ ಎದ್ದೇಳುತ್ತೆ, ಎದ್ದು ದಬ್ ಅಂತೆಲ್ಲ ಅನ್ಕೊಂಡೆಲ್ಲ ಬಂದು ಒಂದು ಕಡೆ ವಾಕಂದು ನಿಲ್ಲುತ್ತೆ. ಸಾಲದ್ದಕ್ಕೆ ನಾರ್ಮಲ್ ಫ್ರೇಮ್ಸಿಂದ ಐ ಜಸ್ಟ್ ಶಿಫ್ಟೆಡ್ ಮೈ ಫ್ರೇಮ್ಸ್ ಆ್ಯಂಡ್ ಐ ರೆಡ್ಯೂಸ್ ಮೈ ಫ್ರೇಮ್ಸ್ ಟು 20. ಜೀಪ್ ಅಲ್ಲ, ಅದು ಜೆಟ್ ಬಂದಂಗೆ ಬರಬೇಕು ಅಂತ ಆಸೆ ಪಟ್ಟೆ. ದಟ್ ವಾಸ್ ದ ಫಸ್ಟ್ ಶಾಟ್. ಯಾಕೆ ಅಂತಂದರೆ ಆರ್ಟಿಸ್ಟ್ಗಳನ್ನೇನಾರು ನೀವು ಆ ಕಡೆ ಕೇಳಿಸ್ಬಿಟ್ರೆ ವಾಟ್ ಈಸ್ ನೆಕ್ಸ್ಟ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಶಾಟ್ ಏನು ರವಿ ಅಂತಾರೆ, ನೆಕ್ಸ್ಟ್ ಡೈಲಾಗ್ ಏನು ಅಂತಾರೆ, ಅವ್ರು ಬಂದ್ಬಿಡ್ತಾರೆ. ಅವ್ರನ್ನ ಒಂಚೂರು ಕಂಟ್ರೋಲ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಿರೋದೇ ನನ್ನ ಹತ್ರ 400 ಅಡಿ. ಈ 400 ಅಡಿಲಿ ಆ ಕಂಪನಿಯವರು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೋಡಾಕ್ ಅವರು ಇನ್ನೊಂದು ಏನಿರುತ್ತೆ, ಅವರು 380 ಇಟ್ಟಿರ್ತಾರೋ 390 ಇಟ್ಟಿರ್ತಾರೋ ಅದು ಗೊತ್ತಿಲ್ಲ. ಅಷ್ಟರೊಳಗೆ ನಾನು ಕಾಪಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಫಸ್ಟ್ ಶಾಟ್ ಅದಕ್ಕೆ ಹೇಳಿದೆ,
ಆ್ಯಕ್ಷನ್ ಅಂತಂದೆ. ಅದು ಬರ್ತಾ ಇರ್ಬೇಕಾದ್ರೆ ಮ್ಯಾಥ್ಯೂಗೆ ಹೇಳಿದ್ದೆ, ಅದು ಕಂಡ ಮೇಲೆ ನೀನು ನಿನ್ನ ಕ್ಯಾಮ್ರಾವನ್ನು ಆನ್ ಮಾಡ್ಕೋ, ನೀನೇ ಆನ್ ಮಾಡ್ಕೋಬೇಕು. ದೇರ್ ಇಸ್ ನೋ ಆಪರೇಟಿವ್ ಕ್ಯಾಮ್ರಾಮನ್ ಡೂಯಿಂಗ್ ಅದೇನು ಸ್ವಿಚ್ ಆನ್ ಆ್ಯಂಡ್ ಆಫ್ ಇಲ್ಲ. ಈಗ ನೀನು ಮಾಡ್ಕೋಬೇಕು, ಬಿಕಾಸ್ ನೀನೇ ನನ್ನ ಮರ್ಯಾದೆಯನ್ನು ಕಾಪಾಡಬೇಕು. ನೀನೇ ಈ ದಿನವನ್ನು ಹೇಗಾರು ಮಾಡಿ ತೂಗಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಮುಂದೆ ಬರುವಂಥ ಕ್ಯಾನ್ಸು 2 ಆಗಿರ್ಬೋದು, 3 ಆಗಿರ್ಬೋದು, ಅಥವಾ ಬರ್ದೇನೆ ಇರ್ಬೋದು, ಗೊತ್ತಿಲ್ಲ. ವಿ ನೀಡ್ ಟು ಗೋ, ವಿ ನೀಡ್ ಟು ರೈಡ್ ವಿತೌಟ್ ಎನಿಥಿಂಗ್ ಟುಡೇ. ನಮ್ಮಿಬ್ಬರು ಮಾನ ಮರ್ಯಾದೆಯ ಪ್ರಶ್ನೆ ಅಂತ ಹೇಳಿದ್ದಕ್ಕೆ ಮ್ಯಾಥ್ಯೂ ಆ ಡೇ ಹಿ ಸ್ಟ್ರಗಲ್ಡ್ ಅ ಲಾಟ್. ಇಫ್ ಅಟ್ ಆಲ್ ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಮ್ಯಾಥ್ಯೂ ರಾಜನ್ಗೆ. ಆ ನಿಟ್ಟಿನಲ್ಲಿ ಜಿಪ್ಸಿ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಗ್ತಾ ಇರ್ಬೇಕಾದ್ರೆ ಹೇಳಿದೆ, ಮ್ಯಾಥ್ಯೂ ಕಂಡಿದ್ದ ತಕ್ಷಣ ಅಂದೆ ಓಕೆ ತಲೆಯವರೇ ಅಂತಂದ್ರೆ ಅವ್ರು ಯಾವಾಗ ಕಣ್ತೋ ಆನ್ ಮಾಡ್ಕೊಂಡ್ರು. ಆನ್ ಮಾಡ್ಕೋತಿದ್ದಾಗೆ ಬಂದು ಕರೆಕ್ಟ್ ಸ್ಪಾಟ್ಗೆ ನಿಂತ್ಕೋಬೇಕಾದ ಜಿಪ್ಸಿ ಬರಲಿಲ್ಲ. ಅದು ಹೇಳ್ತಾರಲ್ಲ, ಪರೀಕ್ಷೆಗಳದ್ದು ಯಾವತ್ತೂ ನಾವು ಸೋತಾಗಲೇ ನಮಗೆ ಇನ್ನೊಂದಷ್ಟು ಸೋಲುಗಳನ್ನು ಕೊಡ್ತಾರೆ. ಇನ್ನೊಂದಷ್ಟು ಸೋಲುಗಳನ್ನು ಕೊಡೋದು ದೇವರು. ಇನ್ನೊಂದಷ್ಟು ಮತ್ತೊಂದಷ್ಟು ಕೊಟ್ಟು ನಮ್ಮನ್ನು ಪಕ್ವ ಮಾಡ್ತಾನೆ, ನಮ್ಮನ್ನು ಪರಿಪಕ್ವನಾಗಿ ಮಾಡ್ತಾರೆ. ತಲೆಯವರೇ ಮಿಸ್ ಆಯ್ಪೋಚಿ ಅಂತಂದ್ರು, ತಲೆ ರಪ್ ಅಂದೋಯ್ತು, ಆಗೋಯ್ತು. 50ರಿಂದ 60 ಅಡಿ ಹೊರಟೋಯ್ತು. ನೋ ಅದರ್ ಗೋ ಅಗೈನ್ ವಿ ನೀಡ್ ಟು ಡೂ. ಅವನಿಗೊಬ್ಬ ಡ್ರೈವರ್ಗೆ ಕೇಳಿದೆ, ನಿನಗೆ ಬುದ್ಧಿ ಬೇಡವನಯ್ಯ ಅಂತಂದರೆ, ಅಣ್ಣ ಒಂಚೂರು ಬರಬೇಕಾದ್ರೆ ಬ್ಯಾಲೆನ್ಸಿಂಗ್ ಮಿಸ್ ಆಯ್ತಣ್ಣ. ಅಫ್ಕೋರ್ಸ್ ಏನಕ್ಕೆ ಅಂತಂದರೆ ಇಟ್ ಇಸ್ ಸೈನೈಡ್ ಹಿಲ್ಸ್. ಕೆಳಗಡೆ ಮಣ್ಣು ಒಂದು ಸತಿ ಹಾಗೆ ಬರುತ್ತೆ, ಒಂದು ಸತಿ ಹೀಗೆ ಜಾರ್ಕೊಂಡು ಕರ್ಕೊಂಡು ಹೋಗ್ಬಿಡುತ್ತೆ. ಇದೆಲ್ಲದ್ರ ನಂತರ ಮತ್ತೆ ಹೋಗು ತಂದೆ ಅಂತಂದೆ, ಕಳಿಸಿ ಆ್ಯಕ್ಷನ್ ಅಂತ ಜೋರಾಗಿ ನನ್ನ ಮೆಗಾಫೋನಲ್ಲಿ ಕೂಗಿದೆ. ಗಾಡಿ ಬರಲಿಕ್ಕೆ ಶುರು ಆಯಿತು. ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಬಂದು ನಿಮ್ಮ ಮುಂದೆ ಕೂತು ಹೇಳ್ತೀನಿ. ಹರಿಸಿ ಆಶೀರ್ವದಿಸಿ. ತುಂಬ ಖುಷಿಯಾದ ಒಂದು ವಿಷಯ ಏನು ಅಂತಂದರೆ, ಇವತ್ತು ವಿಜಯದಶಮಿಯ ದಿವಸ ನಾನು ಈ ಒಂದು ಪ್ರೋಗ್ರಾಮನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಹಬ್ಬದ ದಿವಸ ನನ್ನ ಕ್ಲೈಮ್ಯಾಕ್ಸ್ ವಿಷಯವಾಗಿ ಬಂದು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರಾಯಶಃ ನೀವು ಇದನ್ನು ನೋಡೋದು ವೀಕೆಂಡ್ ಅನಿಸುತ್ತೆ, ಶನಿವಾರ ನೋಡ್ತೀರಾ ಅನಿಸುತ್ತೆ. ನಾನು ಸೋಮವಾರ ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ಖುಷಿ ಆಗತ್ತೆ. ಹಬ್ಬ ವಾರದ ದಿವಸ ಅಫ್ಕೋರ್ಸ್ ಮುಂದಿನ ಒಂದಷ್ಟು ಭವಿಷ್ಯದ ಬಗ್ಗೆ ಒಂದಷ್ಟು ಭದ್ರವಾದ ಬುನಾದಿಯನ್ನು ಕಟ್ಕೊಳ್ಳೋದ್ರ ಜೊತೆಗೆ ಹಿಂದೆ ಏನಾಯಿತು ಅನ್ನೋದನ್ನು ಮೆಲ್ಕು ಹಾಕೋದಿದೆಯಲ್ಲ, ಅದ್ರ ಮಜಾ ಅಫ್ಕೋರ್ಸ್ ಅದು ನನಗೆ ತುಂಬ ಖುಷಿಯನ್ನು ಕೊಡ್ತಾ ಇದೆ. ಆ್ಯಂಡ್ ಐ ಆಮ್ ಲವಿಂಗ್ ದೀಸ್ ಥಿಂಗ್ಸ್. ಹರಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ. ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ಜೀಪ್ ಸ್ಟಾರ್ಟ್ ಆಯಿತು, ಜಿಪ್ಸಿ ವೇಗವಾಗಿ ಬರ್ತಾ ಇದೆ. ಆ ಕಡೆ ಪುಟ್ಟಣ್ಣ ಹೋಗಿ ಕ್ಯಾನ್ಗಳನ್ನ ತರಲಿಕ್ಕೆ ಮಂಜು ಹತ್ರ ನಿಂತಿದ್ದಾರೆ. ಏನಾಯಿತು ಎಪಿಸೋಡ್ 39ನಲ್ಲಿ ಬಂದು ಹೇಳ್ತೇನೆ. ನಮಸ್ತೆ. ಅರೆ ಪ್ರೀತಿಯ ವೀಕ್ಷಕರೇ, ಹೊರಟ್ಬಿಟ್ರಾ? ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ, #ಟ್ಯಾಗ್ ಅಂತ ಹಾಕಬೇಕಂತೆ. ಹಾಗೆ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ. ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ? ಗುಡ್ ಬಾಯ್.